ಹೀಗ್ ನಡ್ಕೊಂಡ್ರಲ್ಲ ಅಕ್ಕ. ಇದಕ್ಕೇನ್ ಹೇಳಿ? ಇಲ್ಲಮ್ಮ ಮಯೂರಿ, ನಿನಗೆ ಮೋಸ ಮಾಡಬೇಕು ಅಂತಾಗ್ಲಿ ಇಲ್ಲ ನಿನ್ನ ನಂಬಿಕೆಗೆ ದ್ರೋಹ ಬಗೆಬೇಕು ಅಂತಾಗ್ಲಿ ನಮ್ಮ ಉದ್ದೇಶ ಇರಲಿಲ್ಲ. ಅಂಕಲ್ ಬಂದು ಕೇಳ್ಕೊಂಡಿದ್ದಕ್ಕೆ ನಾವು ಹೀಗೆಲ್ಲ ಮಾಡಿದ್ದು. ನೀವಿಬ್ರು ಚೆನ್ನಾಗಿರ್ಬೇಕು, ಒಂದಾಗಿ ಬಾಳ್ಬೇಕು ಅಂದಾಗ ನಮಗೂ ಅದೇ ಅಲ್ವಾ ಬೇಕಾಗಿದ್ದು. ಈ ಮದುವೆ ರಿಜಿಸ್ಟರಿಂದ ನಿನ್ನ ಜೀವನಕ್ಕೆ ಒಳ್ಳೇದಾಗುತ್ತೆ, ಜೀವನ ಪೂರ್ತಿ ಆ ಮನೆ ಸೊಸೆಯಾಗಿರ್ತೀಯ ಅನ್ನೋ ಒಂದೇ ಒಂದು ಆಸೆಯಿಂದ ಈ ಥರ ಮಾಡಿದ್ವಮ್ಮ. ನೀವ್ ಏನೇ ಹೇಳಿದ್ರು ನಿಮ್ ಮಾತನ್ನ ನಂಬೋ ಪರಿಸ್ಥಿತಿನಲ್ಲಿ ನಾನಿಲ್ಲ ಅಣ್ಣ. ನಾನು ಈ ಮನೆಯಲ್ಲಿ ತುಂಬಾ ದಿವಸ ಇರೋದಿಲ್ಲ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ತಾನೆ. ನನ್ ಋಣ ಇನ್ನೇನ್ ಮುಗಿಯೋದ್ರಲ್ಲಿದೆ. ನಾನು ಈ ಮನೆಯಲ್ಲಿ ಸ್ವಲ್ಪ ದಿವಸನೇ ಇರೋದು ಅಂತ ನಿಮ್ಮೆಲ್ರಿಗೂ ಗೊತ್ತಿತ್ತು ತಾನೆ. ಆದ್ರೂ ಈ ಮನೆಯನ್ನ ರಿಜಿಸ್ಟರ್ ಮಾಡಿಸಿ ಈ ಮನೆಯಲ್ಲಿ ಶಾಶ್ವತವಾಗಿ ಇರೋ ಹಾಗೆ ಮಾಡಿದ್ರಲ್ಲ, ಇದು ನ್ಯಾಯನ ಅಣ್ಣ? ತಪ್ಪು ಅಂತ ಗೊತ್ತಿದೆ ಮಯೂರಿ. ಆ ತಪ್ಪನ್ನ ಸರಿ ಮಾಡೋದಕ್ಕೆ ನಾವ್ ಹೀಗೆಲ್ಲ ಮಾಡಿದ್ವಿ. ನೋಡು, ನಿನ್ ಗಂಡನ್ ಮನೆ ಬಿಟ್ಟು ಹೋಗ್ತೀಯ ಅಂತ ಹೇಳ್ಬೋದು, ಆದ್ರೆ ಬಿಟ್ಟೋಗಿ ಏನ್ ಮಾಡ್ತೀಯ? ಜೀವನ ಪೂರ್ತಿ ಗಂಡನ್ ಬಿಟ್ಟು ಬಂದವಳು ಅಂತ ಅನ್ಸ್ಕೊಂಡ್ ಬದುಕ್ತ್ಯಾ? ಅಕ್ಕ, ನಾನು ಈ ಮದ್ವೆನ ಒಪ್ಕೊಂಡಿದ್ರೆ ತಾನೆ ನಾನು ಹಾಗೆಲ್ಲ ಕರ್ಸ್ಕೊಳ್ಳೋದು. ಇಲ್ಲಿ ಯಾರೇ ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ನಿಜವಾದ ಪ್ರೀತಿ ಅಲ್ಲ ಅಂತ ನನಗೆ ಗೊತ್ತಕ್ಕ. ಇಲ್ಲೆಲ್ರೂ ತಮ್ಮ ಸ್ವಾರ್ಥಕ್ಕೆ ನನ್ನ ಬಳಸ್ಕೊತಾ ಇದ್ದಾರೆ ಹೊರತು ನನ್ನನ್ನ ಯಾರು ಇಲ್ಲಿ ಅರ್ಥ ಮಾಡ್ಕೋತಾ ಇಲ್ಲ. ಹೀಗಿರುವಾಗ ನಾನು ಹೇಗಕ್ಕ ಈ ಮನೆಯಲ್ಲಿ ಇರೋದಕ್ಕೆ ಸಾಧ್ಯ? ನನ್ ಬದುಕು ಚೆನ್ನಾಗಿರ್ಬೇಕು ಅಂತ ಬಯಸೋರು ಈ ರೀತಿ ಎಲ್ಲ ಮಾಡ್ತಾ ಇರ್ಲಿಲ್ಲ. ಇದೇ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀವು ಹೀಗೆಲ್ಲ ಮಾಡ್ತಿದ್ರಾ? ಹೇಳಿ ಅಕ್ಕ. ಆಯ್ತು ಮಯೂರಿ, ನನ್ನಿಂದ ಈಗ ತಪ್ಪಾಗಿದೆ. ಇನ್ಯಾವತ್ತೂ ಈ ತಪ್ಪ ಆಗೋದಿಲ್ಲ. ನನ್ನನ್ನ ಕ್ಷಮಿಸ್ಬಿಡು ಮಯೂರಿ. ಈಗಲೇ ಬೇಕಾದ್ರೆ ಬಂದು ನಿನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡು ಮಯೂರಿ. ನಿಮ್ಮನ್ನ ಕ್ಷಮಿಸೋ ಅಂತ ದೊಡ್ಡ ವ್ಯಕ್ತಿ ನಾನಲ್ಲ ಅಕ್ಕ. ನೀವು ಇಂಥ ದೊಡ್ಡ ಮಾತೆಲ್ಲ ಆಡಬೇಡಿ. ನಿಮ್ಮನ್ನ ಅಕ್ಕ ಅಂತ ಕರೆಯೋ ನನ್ ಮೇಲೆ ಸ್ವಲ್ಪನೇ ಕರುಣೆ ಇದ್ರೆ ಸಾಕು. ಆಯ್ತು ಮಯೂರಿ, ಇನ್ಮೇಲೆ ನಿನ್ ಬಗ್ಗೆ ಯಾವುದೇ ವಿಷಯ ಕೇಳಿದ್ರು ನಾನು ಯಾವುದನ್ನು ಹೇಳೋದಿಲ್ಲ. ಇದನ್ನ ಯಾವ ದೇವ್ರ ಮೇಲೆ ಬೇಕಾದ್ರೂ ಆಣೆ ಮಾಡಿ ಹೇಳ್ತೀನಿ. ಮನುಷ್ಯ ಮಾಡೋ ತಪ್ಪಿಗೆ ಆ ದೇವ್ರನ್ನ ಮಧ್ಯ ಯಾಕಕ್ಕ ತರ್ತಾ ಇದ್ದೀರಾ? ಬಿಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ದುರ್ಗಮ್ಮ ಬ್ಲೆಸ್ಸರ್ ಸ್ವೀಟ್ ಬಕ್. ಮಾಮ್, ನಮ್ಮಿದು ತಪ್ಪಾಗಿದೆ ನಿಜ. ಅದಕ್ಕೆ ನೀನು ನಮ್ಮಲ್ಲಿ ನಂಬಿಕೆ ಕಳ್ಕೋಬೇಡ ಮಾಮ್. ಹಾಗೆ ನೋಡಕ್ ಹೋದ್ರೆ ಡ್ಯಾಡ್ ನಮ್ಗೆ ವಿಷಯನೇ ಹೇಳಿರಲಿಲ್ಲ ಮಾಮ್. ನಾನು ಮಾಡೋ ಕೆಲಸ ಸಹಾಯ ಮಾಡಕ್ಕಾಗತ್ತಾ ಅಂತ ಕೇಳಿದ್ರು. ನಾವೇನೋ ಬೇರೆ ಕೆಲಸ ಅಂತ ಅನ್ಕೊಂಡು ಓಕೆ ಅಂದ್ವಿ. ಅಲ್ಲಿಗೆ
ಹೋದಾಗ್ಲೇ ಗೊತ್ತಾಗಿದ್ದು ಮಾಮ್ ರಿಜಿಸ್ಟ್ರೇಷನ್ ಅಂತ.